ವರ್ಷದ ಕನಸು. ಗೊತ್ತಾಗ್ತಿಲ್ಲ, ಜನದ ಮಧ್ಯೆ ಫಸ್ಟ್ ಟೈಮ್ ನಾನು ಸಿನಿಮಾ ನೋಡಿದ್ದು. ಯೂಶಲಿ PVR ಐನಾಕ್ಸ್ಗೋ ಎಲ್ಲ ಹೋಗ್ಬಿಟ್ಟು ಸಿನಿಮಾ ನೋಡ್ತಿದ್ದೆ. ಸೊ ಇಲ್ಲಿ ಥಿಯೇಟ್ರಿಗೆ ಬಂದು ಜನದ ಮಧ್ಯೆ ಎಕ್ಸ್ಪೀರಿಯನ್ಸ್ ಮಾಡಿರೋ ಖುಷಿ ತುಂಬಾ ಇದೆ. ಹೌದು ಹೌದು, ಅಂದ್ರೆ ನನಗೇನು ಸಾಂಗ್ ಬಂದ ತಕ್ಷಣನೇ ಗೂಸ್ ಬಂಪ್ಸ್ ಬಂತು, ಜನ ಎಲ್ಲ ಕಿರ್ಚಾಡಿದ್ರು. ಖುಷಿ ಆಗುತ್ತೆ. ಅಂದ್ರೆ ಯಾರು ನನ್ನ ಹತ್ರ ಬಂದ್ಬಿಟ್ಟು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ ನೀವು ಆಕ್ಟ್ ಮಾಡಿರೋದು, ಅಷ್ಟು ಚೆನ್ನಾಗಿ ಮಾಡಿದೀರಾ ಅಂತ. ಸೊ ಥ್ಯಾಂಕ್ ಯು. ತುಂಬಾ ಖುಷಿ ಕೊಡುತ್ತೆ. ಇವಾಗ ಇಡೀ ಇಂಡಸ್ಟ್ರಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇತ್ತು. ಇಷ್ಟು ದಿನ ಜನವರಿ 26 ತನಕ ನಮ್ಮ ಹತ್ರ ಇತ್ತು ಸಿನಿಮಾ. ಇವಾಗ ನಿಮಗೆ ಕೊಟ್ಟಿದ್ದೀವಿ, ನಿಮಗೆ ಅರ್ಪಿಸಿದ್ದೀವಿ. ದಯವಿಟ್ಟು ಎಲ್ಲ ಆಡಿಯನ್ಸು ನಮ್ಮ ಸಿನಿಮಾನ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ಎಸ್, ನಾಳೆ ಧ್ರುವ ಸರ್ಜಾ ಅವ್ರು ನೋಡ್ತಾ ಇದ್ದಾರೆ ಸಿನಿಮಾ. ಇದೇ ಥಿಯೇಟ್ರಲ್ಲಿ ತ್ರಿವೇಣಿಯಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ಶಿವಣ್ಣ ಅವ್ರು ನೋಡ್ತಾ ಇದ್ದಾರೆ ನಾಳೆ ಸಂಜೆ. ಆಮೇಲೆ ಡಿ ಬಾಸ್ ಅವರು ನೋಡ್ತಾರೆ ಅಂತ ಹೇಳಿದ್ರೆ ಡೇಲ್ ಬಿಟ್ಟು ಅವ್ರ ಮನೆಯಲ್ಲೇ ಸಿನಿಮಾ ನೋಡ್ತಾರೆ. 3 ವರ್ಷದ ಕನಸು. ಗೊತ್ತಾಗ್ತಿಲ್ಲ, ಜನದ ಮಧ್ಯೆ ಫಸ್ಟ್ ಟೈಮ್ ನಾನು ಸಿನಿಮಾ ನೋಡಿದ್ದು. ಯೂಶಲಿ PVR ಐನಾಕ್ಸ್ಗೋ ಎಲ್ಲ ಹೋಗ್ಬಿಟ್ಟು ಸಿನಿಮಾ ನೋಡ್ತಿದ್ದೆ. ಸೊ ಇಲ್ಲಿ ಥಿಯೇಟ್ರಿಗೆ ಬಂದು ಜನದ ಮಧ್ಯೆ ಎಕ್ಸ್ಪೀರಿಯನ್ಸ್ ಮಾಡಿರೋ ಖುಷಿ ತುಂಬಾ ಇದೆ. ಹೌದು ಹೌದು, ಅಂದ್ರೆ ನನಗೇನು ಸಾಂಗ್ ಬಂದ ತಕ್ಷಣನೇ ಗೂಸ್ ಬಂಪ್ಸ್ ಬಂತು, ಜನ ಎಲ್ಲ ಕಿರ್ಚಾಡಿದ್ರು. ಖುಷಿ ಆಗುತ್ತೆ. ಅಂದ್ರೆ ಯಾರು ನನ್ನ ಹತ್ರ ಬಂದ್ಬಿಟ್ಟು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ ನೀವು ಆಕ್ಟ್ ಮಾಡಿರೋದು, ಅಷ್ಟು ಚೆನ್ನಾಗಿ ಮಾಡಿದೀರಾ ಅಂತ. ಸೊ ಥ್ಯಾಂಕ್ ಯು. ತುಂಬಾ ಖುಷಿ ಕೊಡುತ್ತೆ. ಇವಾಗ ಇಡೀ ಇಂಡಸ್ಟ್ರಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇತ್ತು. ಇಷ್ಟು ದಿನ ಜನವರಿ 26 ತನಕ ನಮ್ಮ ಹತ್ರ ಇತ್ತು ಸಿನಿಮಾ. ಇವಾಗ ನಿಮಗೆ ಕೊಟ್ಟಿದ್ದೀವಿ, ನಿಮಗೆ ಅರ್ಪಿಸಿದ್ದೀವಿ. ದಯವಿಟ್ಟು ಎಲ್ಲ ಆಡಿಯನ್ಸು ನಮ್ಮ ಸಿನಿಮಾನ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ಎಸ್, ನಾಳೆ ಧ್ರುವ ಸರ್ಜಾ ಅವ್ರು ನೋಡ್ತಾ ಇದ್ದಾರೆ ಸಿನಿಮಾ. ಇದೇ ಥಿಯೇಟ್ರಲ್ಲಿ ತ್ರಿವೇಣಿಯಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ಶಿವಣ್ಣ ಅವ್ರು ನೋಡ್ತಾ ಇದ್ದಾರೆ ನಾಳೆ ಸಂಜೆ. ಆಮೇಲೆ ಡಿ ಬಾಸ್ ಅವರು ನೋಡ್ತಾರೆ ಅಂತ ಹೇಳಿದ್ರೆ ಡೇಲ್ ಬಿಟ್ಟು ಅವ್ರ ಮನೆಯಲ್ಲೇ ಸಿನಿಮಾ ನೋಡ್ತಾರೆ.